ನಮಸ್ತೆ. 31/3/2026 ಮಂಗಳವಾರ. ಇವತ್ತಿನ ಸೂರ್ಯೋದಯ 6:17, ಸೂರ್ಯಾಸ್ತಮನ ಸಂಜೆ 6:31. ತ್ರಯೋದಶಿ ಅನ್ನುವ ತಿಥಿ ಬೆಳಿಗ್ಗೆ 6:17ರಿಂದ 6:55ವರೆಗಿದೆ. ಆ ನಂತರ ಚತುರ್ದಶಿ. ಈ ಚತುರ್ದಶಿ ಅನ್ನೋದು ಹುಣ್ಣಿಮೆ, ಅಮಾವಾಸ್ಯೆ ಇದರ ಮುಂದೆ ಬರುತ್ತದೆ. ಅಂದರೆ ಇದು ಮುಂಚಿತವಾಗಿರುತ್ತೆ ಅಂತ. ಈ ಚತುರ್ದಶಿ ಆದ ಮೇಲೇ ಹುಣ್ಣಿಮೆಯೋ ಅಮಾವಾಸ್ಯೆಯೋ ಬರುತ್ತದೆ. ಹಂಗಾಗಿ ಬೆಳಿಗ್ಗೆ 6:55ರಿಂದ ಚತುರ್ದಶಿ ಸ್ಟಾರ್ಟ್ ಆಗಿ ನಾಳೆಯವರೆಗೂ, ಅಂದರೆ ನಾಳೆಯ ಸಮಯದಲ್ಲಿ ನೋಡಬಹುದು. ಇವತ್ತಿನ ನಕ್ಷತ್ರ ಪುಬ್ಬ, ಅದನ್ನು ಪೂರ್ವ ಫಾಲ್ಗುಣಿ ಅಂತಲೂ ಅಂತಾರೆ. ಇದು ಬೆಳಿಗ್ಗೆ 6:17ರಿಂದ ಮಧ್ಯಾಹ್ನ 3:20ವರೆಗೆ ಇರುತ್ತದೆ. ಅಲ್ಲಿಯವರೆಗೂ ಅಶುಭ, ಅಂದರೆ ಶುಭವಲ್ಲ, ಅನುಕೂಲವಲ್ಲ, ಅನಾನುಕೂಲ. ಆದ್ದರಿಂದಾಗಿ 3:20ವರೆಗೂ ಗಮನ. ಆನಂತರ ಬರೋದು ಉತ್ತರ ಫಾಲ್ಗುಣಿ, ಅಂದರೆ ಉತ್ತರ ನಕ್ಷತ್ರ. ಇದು ಶುಭವನ್ನು ಕೊಡುತ್ತದೆ, ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಆದ್ದರಿಂದಾಗಿ ಏನೇ ಆದರೂ 3:20ನ ಮೇಲೇ ಇವತ್ತಿನ ದಿನ, ಅದರಲ್ಲೂ ಮಂಗಳವಾರ ಶುಭವಾಗಿರೋದು ಅಂತ ಇರೋದರಿಂದ ಗಮನ. ಇವತ್ತು ರಾಶಿ ಸಿಂಹರಾಶಿ. ಅದು ರಾತ್ರಿ 9:32ವರೆಗೆ ಮಾತ್ರ. ಆಮೇಲೆ ಕನ್ಯಾ ರಾಶಿ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 6:55ರಿಂದ 9:10ವರೆಗೂ ಪುಬ್ಬ ನಕ್ಷತ್ರ 3ನೇ ಪಾದ. ಆನಂತರ ಮಧ್ಯಾಹ್ನ 3:20ವರೆಗೂ ಪುಬ್ಬ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಬ್ಬ ನಕ್ಷತ್ರವೇ ಮುಗಿತದೆ. ಆನಂತರ ಅಂದರೆ 3:20ರಿಂದ ರಾತ್ರಿ 9:32ವರೆಗೂ ಉತ್ತರ ನಕ್ಷತ್ರ 1ನೇ ಪಾದ. ರಾತ್ರಿ 9:32ನ ಮೇಲೆ ಬೆಳಗಿನ ಜಾವ, ಅಂದರೆ ಸ್ವಲ್ಪ ಲೇಟ್ ನೈಟು ಅಂತ ಅನ್ಬೋದು, 3:46ವರೆಗೂ ಉತ್ತರ ನಕ್ಷತ್ರ 2ನೇ ಪಾದ. ಅಂದರೆ ರಾತ್ರಿ 9:32ನ ಮೇಲೆ ಉತ್ತರ ನಕ್ಷತ್ರದ 2ನೇ ಪಾದ ಸ್ಟಾರ್ಟ್ ಆಗುತ್ತೆ. ಅಂದರೆ ಕನ್ಯಾ ರಾಶಿಯೂ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥವೇ. ಆನಂತರ ಅಂದರೆ 3:46 AM ಮೇಲೆ ಉತ್ತರ ಫಾಲ್ಗುಣಿಯ ನಕ್ಷತ್ರ, ಅಂದರೆ ಉತ್ತರ ನಕ್ಷತ್ರ 3ನೇ ಪಾದವಿದೆ. ಇದು ನಾಳೆಯವರೆಗೂ ಹಾಗೆ ಬರುತ್ತೆ. ಇವತ್ತಿನ ದಿನದಲ್ಲಿ ನಾವು ಕೆಟ್ಟ ಟೈಮು, ಅಪಾಯ ಕಾಲ, ಅಶುಭ ಅಂತೆಲ್ಲ ಅಂದಿವಿ. ಅಂದರೆ ಮಧ್ಯಾಹ್ನ 3:20ವರೆಗೂ. ಆನಂತರ ಪರವಾಗಿಲ್ಲ ಅಂತ ಅಂದಿದ್ರು ಕೂಡ ಇದರಲ್ಲಿ ಏನಾಗುತ್ತದೆ ಅಂತಂದರೆ, ಕೆಲವು ಸಮಯಗಳಲ್ಲಿ ಬೆಳಿಗ್ಗೆಯೂ ಒಳ್ಳೆಯ ಟೈಮ್ ಬೇಕಾಗುತ್ತದೆ, ಎಮರ್ಜೆನ್ಸಿಗೆ. ಕೆಲವು ಸಮಯಗಳಲ್ಲಿ ಆಸ್ಪತ್ರೆಗೆ, ಕೋರ್ಟು, ಸರ್ಕಾರಿ ಆರ್ಡರ್, ಇಂಥದಕ್ಕೆಲ್ಲ ಬೇಕಾಗುತ್ತದೆ. ಆದ್ದರಿಂದಾಗಿ ಆ ಸಮಯವನ್ನು ಕೊಡ್ತೀವಿ. ಬೆಳಿಗ್ಗೆ 6:17ರಿಂದ 8:42, ಬೆಳಿಗ್ಗೆ 10:54ರಿಂದ 3:25 ಮಧ್ಯಾಹ್ನ ಇರೋದರಲ್ಲಿ ಶುಭ ಸಮಯ ಅಷ್ಟೇ. ಮತ್ತು ಸಂಜೆ 5:01 ಮೇಲೆ ರಾತ್ರಿ 9:25ವರೆಗೂ ಒಂದು ಶುಭ ಸಮಯ. ರಾತ್ರಿ 12:31 ಮೇಲೆ ಶುಭವಾಗಿರುತ್ತದೆ. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳಲ್ಲಿ ಜಯ ಮತ್ತು ಕೆಲವು ಕಾರ್ಯಗಳನ್ನ ಮುಂದಾಕುವಂಥದ್ದು ಇಂಥದ್ದೆಲ್ಲ ನೋಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.